ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಜೊತೆಯಾಗಿ ನಟಿಸಿದ್ದ ಆನಂದ್ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ಹಿಟ್ ಆಗಿತ್ತು. ಇವರಿಬ್ಬರ ಜೋಡಿ ಕಂಡು ಎಲ್ಲರೂ ವಾವ್ ಎಂದಿದ್ರು. ಆನಂದ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಜೋಡಿ ಹಿಟ್ ಆದ್ಮೇಲೆ ಆನಂದ ಜ್ಯೋತಿ, ಮಿಡಿದ ಶ್ರುತಿ, ರಣರಂಗ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಆನಂದ್ ರಿಲೀಸ್ ಆಗಿದ್ದು 1986ರಲ್ಲಿ. ಅಂದು 38 ವಾರಗಳ ಕಾಲ ಸತತವಾಗಿ ಯಶಸ್ವಿ ಪ್ರದರ್ಶನವಾಗಿತ್ತು. ಸುಧಾರಾಣಿ ಅವರಿಗೆ ಇದು ಮೊದಲ ಸಿನಿಮಾವಾಗಿತ್ತು. ಆನಂದ್ ಸಿನಿಮಾದಿಂದ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಶಿವರಾಜ್ ಕುಮಾರ್ ಅವರಿಗೂ ಇದು ಮೊದಲ ಚಿತ್ರವಾದ್ರೂ ಸತತ 3 ಹಿಟ್ಗಳನ್ನ ನೀಡಿ ಹ್ಯಾಟ್ರಿಕ್ ಹೀರೋ ಆದ್ರು. ಆ ಹ್ಯಾಟ್ರಿಕ್ ಗೆಲುವಿನಲ್ಲಿ ಆನಂದ್ ಸಿನಿಮಾ ಮೊದಲನೆಯದಾಗಿತ್ತು. ಸಂಗೀತಂ ಶ್ರೀನಿವಾಸ್ ರಾವ್ ಅವರು ಆಕ್ಷನ್ ಕಟ್ ಹೇಳಿದ್ರೆ, ಮಗನ ಗೆಲುವನ್ನು ಬಯಸಿದಂತಹ ಪಾರ್ವತಮ್ಮ ಅವರೇ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಆನಂದ್ ಸಿನಿಮಾ ಬಗ್ಗೆ ಶಿವಣ್ಣ, ನನ್ನನ್ನ ನಟನನ್ನಾಗಿ ರೂಪಿಸಿದ ನನ್ನ ಮೊದಲ ಚಿತ್ರ ಆನಂದನ್ನ ನಾನು ಎಂದಿಗೂ ಮರೆಯಲಾರೆ. ಸಂಗೀತಂ ಅವರು ನಮಗೆ ದೃಶ್ಯವನ್ನ ವಿವರಿಸುತ್ತಾ ತಮ್ಮಿಂದ ಇಂತಹದ್ದೇ ಅಭಿನಯವನ್ನ ನಿರೀಕ್ಷಿಸುತ್ತಿರುವುದಾಗಿ ಹೇಳ್ತಾ ಇದ್ರು. ಅವರು ನಮ್ಮೆಲ್ಲರಿಂದಲೂ ಅತ್ಯುತ್ತಮ ಅಭಿನಯವನ್ನ ಹೊರಹೊಮ್ಮಿಸಿದ್ರು ಅಂತ ಆನಂದ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಅದೇ ಗುಂಗಲ್ಲಿರುವ ಶಿವಣ್ಣ ಈಗ ಎ ಫಾರ್ ಆನಂದ್ ಅಂತ ಸ್ಕೂಲಲ್ಲಿ ಕೋಲ್ ಹಿಡಿದು ಕೂತಿದ್ದಾರೆ. ಮತ್ತೊಂದು ಹಿಟ್ ಕೊಡಲು ರೆಡಿಯಾಗಿದ್ದಾರೆ. ಇದರ ನಡುವೆ ಮತ್ತೊಮ್ಮೆ ಆ ದಾಖಲೆಯೊಂದು ವೈರಲ್ ಆಗಿದೆ. ಅದುವೇ ವಿಷ್ಣುವರ್ಧನ್ ಅವರ ಸಿನಿಮಾದ ದಾಖಲೆಯನ್ನ ಶಿವಣ್ಣ ಮುರಿದಿರೋದು. ಬಂಧನ ಸಿನಿಮಾ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ? ಹಾಡುಗಳು ಈಗಲೂ ಕಿವಿಯಲ್ಲಿ ಗುಯಿಗುಡುತ್ತವೆ. 1984ರಲ್ಲಿ ರಿಲೀಸ್ ಆದಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಬಂಧನ. ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಡಾಕ್ಟರ್ ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅಭಿನಯ ಕೂಡ ಮಾಡಿದ್ರು. ಬಂಧನ ಚಿತ್ರ ಹಲವು ದಾಖಲೆಗಳನ್ನ ಸೃಷ್ಟಿ ಮಾಡಿತ್ತು. ಅದರಲ್ಲಿ 2 ಮಾತಿಲ್ಲ. ಆದ್ರೆ 1986ರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ನಟನೆಯ ಚೊಚ್ಚಲ ಸಿನಿಮಾ ಆನಂದ್ ಬಂಧನ ಸಿನಿಮಾದ ರೆಕಾರ್ಡ್ಗಳನ್ನೇ ಬ್ರೇಕ್ ಮಾಡಿತ್ತು ಅನ್ನೋದು ಸತ್ಯದ ಮಾತು. ಆನಂದ್ ಸಿನಿಮಾ ಸೃಷ್ಟಿಸಿದ ದಾಖಲೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಮೇಟಿ ಅವರು ತಮ್ಮ ಲೇಖನದಲ್ಲಿ ಬರೆದಿದ್ರು. ಅದು ಕನ್ನಡಪ್ರಭ ಪತ್ರಿಕೆಯ ಪತ್ರಪ್ರಭದಲ್ಲಿ ಅಕ್ಟೋಬರ್ 24, 1986ರಲ್ಲಿ ಪ್ರಕಟಗೊಂಡಿತ್ತು. ಅಂದು ಪ್ರಕಟಗೊಂಡಿದ್ದ ಲೇಖನದಲ್ಲಿ ಆನಂದ್ ಸಿನಿಮಾ ಬಗ್ಗೆ ಏನಿತ್ತು ಎಂಬ ಮಾಹಿತಿ ಈಗ ಮತ್ತೊಮ್ಮೆ ವೈರಲ್ ಆಗ್ತಾ ಇದೆ. ಆನಂದ್ ಚಿತ್ರವು ಬಂಧನ ಚಿತ್ರದ ದಾಖಲೆಗೆ ಸರಿಸಮಾನಾಗಿ ಹೊರತು ಹೆಚ್ಚಿನ ದಾಖಲೆಯನ್ನು ಮಾಡಿಲ್ಲವೆಂದು ಆರೋಪ ಮಾಡಿದ್ದಾರೆ. ಆದ್ರೆ ಆನಂದ್ ಚಿತ್ರದ ದಾಖಲೆ ಬಂಧನ ಚಿತ್ರದ ದಾಖಲೆಗಿಂತ ಹೆಚ್ಚಿನ ಸಾಧನೆ ಮಾಡಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಂಧನ ಚಿತ್ರವು ಮೊದಲ ಬಿಡುಗಡೆಯ ಸಂದರ್ಭದಲ್ಲಿ ಒಟ್ಟು 9 ಕೇಂದ್ರಗಳಲ್ಲಿ 12 ಚಿತ್ರಮಂದಿರಗಳಲ್ಲಿ 50 ದಿನ ಪೂರೈಸಿತ್ತು ಮತ್ತು ಶತದಿನೋತ್ಸವವನ್ನ ಕರ್ನಾಟಕದಾದ್ಯಂತ ಒಟ್ಟು 8 ಕೇಂದ್ರಗಳಲ್ಲಿ 10 ಚಿತ್ರಮಂದಿರಗಳಲ್ಲಿ 24, 10, 86 ಮಂದಿರಗಳಲ್ಲಿ ಆಚರಿಸಿತು. ಚಿತ್ರದುರ್ಗದಲ್ಲಿ ಕೆಲವು ವಾರಗಳ ನಂತರ ಬಿಡುಗಡೆಯಾಗಿದೆ. ಈ ಚಿತ್ರವು 3 ಕೇಂದ್ರಗಳಲ್ಲಿ ಬೆಳಗಿನ ಆಟಗಳಲ್ಲಿ ಶತದಿನ ಆಚರಿಸಿದೆ. ಮಂಡ್ಯದಲ್ಲಿ 4ನೇ ವಾರದಿಂದ, ಹಾಸನದಲ್ಲಿ 7ನೇ ವಾರದಿಂದಲೂ ಮತ್ತು ತುಮಕೂರಿನಲ್ಲಿ 9ನೇ ವಾರದಿಂದ ಬೆಳಗಿನ ಆಟಗಳು ಪ್ರಾರಂಭವಾಗಿದ್ದವು. ಆದ್ರೆ ಆನಂದ ಚಿತ್ರವು ಮೊದಲ ಬಿಡುಗಡೆಯಲ್ಲೇ ಒಟ್ಟು 13 ಕೇಂದ್ರಗಳಲ್ಲಿ 22 ಚಿತ್ರಮಂದಿರಗಳಲ್ಲಿ 50 ದಿನ ನಡೆದಿದೆ. ಬೆಂಗಳೂರಿನಲ್ಲಿ 7, ಮೈಸೂರು ಮತ್ತು ದಾವಣಗೆರೆಯಲ್ಲಿ 2 ಚಿತ್ರಮಂದಿರಗಳಲ್ಲಿ 50 ದಿನ ನಡೆದಿದೆ. ಶತದಿನೋತ್ಸವವನ್ನ ರಾಜ್ಯಾದ್ಯಂತ ಒಟ್ಟು 9 ಕೇಂದ್ರಗಳಲ್ಲಿ 11 ಚಿತ್ರಮಂದಿರಗಳಲ್ಲಿ ಆಚರಿಸಿದೆ. ಬೆಂಗಳೂರಿನಲ್ಲಿ ದಿನವಹಿ 3 ಆಟಗಳಂತೆ 3 ಚಿತ್ರಮಂದಿರಗಳಲ್ಲಿ 11 ವಾರ ನಡೆದಿದೆ. ಈ ಚಿತ್ರವು ಚಿಕ್ಕಮಗಳೂರಿನಲ್ಲಿ 6ನೇ ವಾರದಿಂದ ಮತ್ತು ಮಂಡ್ಯದಲ್ಲಿ 7ನೇ ವಾರದಿಂದ ಬೆಳಗಿನ ಆಟದಲ್ಲಿ ಪ್ರಾರಂಭವಾಗಿದೆ. ಕರ್ನಾಟಕ ಅಲ್ಲದೆ ಹೈದರಾಬಾದ್ ಪ್ರದೇಶದ ಬಳ್ಳಾರಿಯಲ್ಲಿ ಶಂಕರ್ ಗುರು ಚಿತ್ರದ ನಂತರ ಬೇರೆ ಯಾವುದೇ ಚಿತ್ರವೂ ಅಲ್ಲಿ ಶತದಿನ ಆಚರಿಸಿಲ್ಲ. ಆನಂದ್ ಚಿತ್ರವು ದಿನವಹಿ 4 ಆಟಗಳಂತೆ 3 ದಿನ ನಡೆದಿದೆ. ಇದೊಂದು ಅಪೂರ್ವ ದಾಖಲೆ. ಅಲ್ಲದೆ ಆನಂದ ಚಿತ್ರವು ಶಿವರಾಜ್ ಕುಮಾರ್ ಮೊದಲ ಚಿತ್ರವೆಂದು ಗಮನದಲ್ಲಿಟ್ಟುಕೊಳ್ಬೇಕು. ಈಗ ಅವರೇ ಹೇಳಬೇಕು ಯಾವ ಚಿತ್ರವು ಹೆಚ್ಚಿನ ಸಾಧನೆಯನ್ನ ಮಾಡಿದೆ ಅಂತ. ಬಂಧನ ಚಿತ್ರವು ಹುಬ್ಬಳ್ಳಿ ಮತ್ತು ಬೆಳಗಾವಿಯಲ್ಲಿ ಮಾತ್ರ 100 ದಿನ ನಡೆದಿದೆ. ಆದ್ರೆ ಧಾರವಾಡದಲ್ಲಿ 10 ವಾರ ನಡೆದಿದೆ. ಆನಂದ್ ಚಿತ್ರವು ಇದೇ ವಾರದಿಂದ ಈ ಕೇಂದ್ರಗಳಲ್ಲಿ ಕಾದು ನೋಡೋಣ ಯಾವ ಊರುಗಳಲ್ಲಿ ಶತದಿನ ಆಚರಿಸುತ್ತದೆ ಬಿಡುಗಡೆಯಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ಹಳೆ ಲೇಖನದ ಫೋಟೋವನ್ನ ಇದೀಗ ಮಲ್ಲಿಕಾರ್ಜುನ್ ಮೇಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಂದಹಾಗೆ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆನಂದ್ ಮಾಡಿದಂತಹ ದಾಖಲೆ ಬಗ್ಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೂ ಶಿವಣ್ಣ ಫ್ಯಾನ್ಸ್ ಅಂತೂ ವಾವ್ ಅಂತ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಯಾಕಂತ ಅಂದ್ರೆ ಶಿವಣ್ಣ ಮೊದಲ ಸಿನಿಮಾದಲ್ಲೇ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿರೋದು ನಿಜಕ್ಕೂ ಖುಷಿಯಾದಂತ ವಿಚಾರವೇ ಸರಿ.